A1 ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಚಿಂತಾಮಣಿಯಲ್ಲಿ ಟ್ರಾಫಿಕ್ ಕಿರಿಕಿರಿ ತಪ್ಪಿಸಲು ರಸ್ತೆ ಬದಿ ವ್ಯಾಪಾರಕ್ಕೆ ಬ್ರೇಕ್. ಪಾಲಿಟೆಕ್ನಿಕ್ ಮೈದಾನಕ್ಕೆ ಹಬ್ಬದ ಮಾರುಕಟ್ಟೆ ಸ್ಥಳಾಂತರ. ನಗರಸಭೆ ಪೊಲೀಸ್ ಇಲಾಖೆ ಖಡಕ್ ನಿರ್ಧಾರ. ವರಮಹಾಲಕ್ಷ್ಮಿ ಹಬ್ಬದ ಅಂಗವಾಗಿ ನಗರದಲ್ಲಿ ಉಂಟಾಗುವ ಸಂಚಾರ ದಟ್ಟಣೆಯನ್ನು ಹಸಿಬಿಸಿ ಇಲ್ಲದೆ ನಿಯಂತ್ರಿಸಲು ಚಿಂತಾಮಣಿ ನಗರಸಭೆ ಮತ್ತು ಪೊಲೀಸ್ ಇಲಾಖೆ ಜಂಟಿಯಾಗಿ ಮಹತ್ವದ ನಿರ್ಧಾರ ಕೈಗೊಂಡಿದೆ. ಹಬ್ಬಗಳ ದಿನಗಳಲ್ಲಿ ರಸ್ತೆ ಬದಿಯ ವ್ಯಾಪಾರಕ್ಕೆ ಬ್ರೇಕ್ ಹಾಕಲಾಗಿದ್ದು, ಪಾಲಿಟೆಕ್ನಿಕ್ ಆಟದ ಮೈದಾನದಲ್ಲಿ ತಾತ್ಕಾಲಿಕ ಮಾರುಕಟ್ಟೆ ವ್ಯವಸ್ಥೆ ಕಲ್ಪಿಸಲಾಗಿದೆ. ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಹಾಗೂ ಬೀದಿ ಬದಿ ವ್ಯಾಪಾರಿಗಳಿಗೆ ಅನುಕೂಲವಾಗುವಂತೆ ನಗರದ ಪಾಲಿಟೆಕ್ನಿಕ್ ಹಿಂಭಾಗದಲ್ಲಿರುವ ಆಟದ ಮೈದಾನದಲ್ಲಿ ತಾತ್ಕಾಲಿಕ ಮಾರುಕಟ್ಟೆ ವ್ಯವಸ್ಥೆ ಮಾಡಲಾಗಿದೆ. ಬೆಂಗಳೂರು ಜೋಡಿ ರಸ್ತೆ, ಎಂಜಿ ರಸ್ತೆ ಮತ್ತು ಜನನಿಬಿಡ ರಸ್ತೆಗಳಲ್ಲಿ ತಳ್ಳುವ ಬಂಡಿಗಳು ಮತ್ತು ಫುಟ್ಪಾತ್ಗಳನ್ನು ಆಕ್ರಮಿಸಿ ವ್ಯಾಪಾರ ಮಾಡುವುದನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಹಬ್ಬದ ಸಮಯದಲ್ಲಿ ಫುಟ್ಪಾತ್ ಆಕ್ರಮಣದಿಂದಾಗಿ ತೀವ್ರ ವಾಹನ ಸಂಚಾರ ದಟ್ಟಣೆ ಹಾಗೂ ಸಾರ್ವಜನಿಕರಿಗೆ ಕಿರಿಕಿರಿ ಉಂಟಾಗುತ್ತಿದ್ದು, ಈ ಸಮಸ್ಯೆಯನ್ನು ತಪ್ಪಿಸಲು ಶಾಸಕರ ಸೂಚನೆ ಮೇರೆಗೆ ಏಕಕಡೆ ಮಾರುಕಟ್ಟೆ ವ್ಯವಸ್ಥೆ ಕಲ್ಪಿಸಲಾಗಿದೆ. ನಗರ ಠಾಣೆಗೆ ಪೊಲೀಸ್ ಇನ್ಸ್ಪೆಕ್ಟರ್ ವಿಜಯಕುಮಾರ್ ಹಾಗೂ ನಗರಸಭೆ ಪೌರಾಯುಕ್ತರಾದ ಜಿಎನ್ ಚಲಪತಿ ಅವರು ಬೀದಿ ಬದಿ ವ್ಯಾಪಾರಿಗಳ ಸಭೆ ಕರೆದು ಪಾಲಿಟೆಕ್ನಿಕ್ ಮೈದಾನದಲ್ಲೇ ವ್ಯಾಪಾರ ವಹಿವಾಟು ನಡೆಸುವಂತೆ ಹಾಗೂ ಸಾರ್ವಜನಿಕರು ಸಲಹೆ ಅಲ್ಲೇ ಹಬ್ಬದ ಸಾಮಗ್ರಿಗಳನ್ನು ಖರೀದಿಸುವಂತೆ ಮನವಿ ಮಾಡಿದರು. ಹಬ್ಬದ ದಿನಗಳಲ್ಲಿ ನಗರಕ್ಕೆ ಬರುವ ಸಾರ್ವಜನಿಕರು ಹಾಗೂ ವ್ಯಾಪಾರಿಗಳಿಗೆ ಸೂಕ್ತ ಬೆಳಕು ಮತ್ತು ಪೊಲೀಸ್ ಬಂದೋಬಸ್ತ್ ಕಲ್ಪಿಸಲಾಗುವುದು. ರಸ್ತೆಯಲ್ಲಿ ಯಾವುದೇ ಕಾರಣಕ್ಕೂ ಅಕ್ರಮವಾಗಿ ವ್ಯಾಪಾರ ಮಾಡಲು ಬಿಡುವುದಿಲ್ಲ ಎಂದು ಅಧಿಕಾರಿಗಳು ಎಚ್ಚರಿಕೆ ನೀಡಿದ್ದಾರೆ. ಬಿಟ್ಟು ಉಳಿಕೆ ಎಲ್ಲಾ ಗಾಡಿಗಳನ್ನ ಅಲ್ಲಿ ಕಳಿಸ್ತೀವಿ. ಆಗ್ಬೋದಲ್ಲ? ಇನ್ನೇನೋ ಸಮಸ್ಯೆ ಇದೆಯಾ? ಎಲ್ಲಿ ಎಲ್ಲಿ ಒಳಗಡೆ ನೀನ್ ಹಾಕ್ತಿ, ಎಲ್ಲರೂ ಅಲ್ಲಿ ಬರ್ತಾರೆ. ಜಾಗ ಇಲ್ಲಿದೆ, ಎಲ್ಲರೂ ಅಲ್ಲೇ ಕೇಳ್ತ ಆಗಲ್ಲಪ್ಪ. ಪರ್ಮನೆಂಟ್ ಅಂಗಡಿಗಳು ಬಿಟ್ಟು ಎಲ್ಲ ಇಲ್ಲಿ ಬನ್ನಿ. ಅವರೆಲ್ಲ ಒಪ್ಕೊಳ್ತಾರೆ, ನೀನ್ ಯಾಕೆ ಒಬ್ಬನೇ? ಹಂಗಾಗ ಎಲ್ಲ ಇಲ್ಲ ಇಲ್ಲ ನೀನು ಒಬ್ಬರಿಗೆ ವ್ಯಾಪಾರ ಆಗಲ್ಲ. ಇವರಲ್ಲಿ ಇವ್ರು ಉಣ್ಣೆ ಅಂಗಡಿ ಹಾಕ್ತಾರೆ, ಇವ್ರು ಉಣ್ಣೆ ಅಂಗಡಿ ಹಾಕ್ತಾರೆ, ಅವ್ರು ಹಣ್ಣು ಹಾಕ್ತಾರೆ. ನೀನ್ ಎಲ್ಲ ಬಂದ ಪಕ್ಕದಲ್ಲಿ ಎಲ್ಲ ಬಂದು ಅಲ್ಲೇ ತಗೊಳ್ತಾರೆ. ಇವರಲ್ಲಿ ಹೆಂಗ್ ಬದುಕಬೇಕು? ಟೋಟಲ್ ರೋಡಲ್ಲಿರೋ ಬಂಡಿಗಳೆಲ್ಲ ಅಲ್ಲಿಗೆ ಬಂದ್ರೆ ಆರಾಮಾಗ ಎಲ್ಲಾ ಗಾಡಿಗಳನ್ನ ಪರ್ಮನೆಂಟ್ ಅಂಗಡಿಗಳನ್ನು ಬಿಟ್ಟು ಪರ್ಮನೆಂಟ್ ಅಂಗಡಿಗಳು ಹೇಳ್ತೀನಿ, ಮುಂದಕ್ಕೆ ಕಳ್ಸಕ್ ಬಿಡಲ್ಲ. ಅವ್ರನ್ನ ನಾನು ಜೋಡಿಸ್ಕೊಂಡ್ಬಿಟ್ಟು ಬರ್ತಾರೆ. ಅದಕ್ಕೂ ಏನಾದ್ರು ಯೋಚನೆ ಮಾಡ್ತೀನಿ, ಪೆಟ್ರೋಲ್ ಗಿಂಡ ಹಾಕ್ಸ್ಬೇಕಂತ ವ್ಯವಸ್ಥೆ ಮಾಡ್ಬೇಕು ನಾನು ಯೋಚನೆ ಮಾಡ್ತೀನಿ. ಆಯ್ತಾ? ಎಲ್ಲ ಸೇರ್ಬೋದು. ಯಾವುದೇ ಕಾರಣ ಹೂವನ್ನು ಒಣಗ್ಬಿಡೋದು ಇಲ್ಲಿದ್ರೆ ಒಣಗ್ತದೆ, ಅಲ್ಲಿದ್ರೆ ಒಣಗ್ತದೆ. ಹಂಗಾಗಿ ನಮಗೂ ಇದೆ. ಈಗಲೇ ನೀವು ಪಾಪ ಹೇಳಿದಾಗ ಗೌರವ ಕೊಟ್ಟು ಹೋಗ್ತಾ ಇದ್ದೀರಾ, ನಿಮಗೆಲ್ಲ